ಇಲ್ಲಿ ಹೇಳಿದ್ರು ಅವರು ಇನ್ನ ಹತ್ತೋದು ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲಿಂದ ಇನ್ನ ತುಂಬಾ ಚಿಕ್ಕ ಚಿಕ್ಕ ದಾರಿ ಆಗುತ್ತೆ ಅಂತ. ಇಲ್ಲಿಂದ ನೋಡಿ ಹೆಂಗಿದೆ ದಾರಿಗಳು. ಕೋಡಗಲ್ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಈ ಸಣ್ಣ ದಾರಿ ಮೂಲಕನೇ ಹೋಗ್ಬೇಕು. ಯಪ್ಪ 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 ಹೆಂಗೈತೆ ನೋಡಿ ದಾರಿ. ಹಾ ಇದಿಷ್ಟು ಹತ್ಕೊಂಡ್ ಬಂಡೆಗಳು ಹೆಂಗೈತೆ, ಈ ಜಾಗ ಹೆಂಗೈತೆ. ಇಲ್ಲಿ ನೋಡಿ ಹಿಂದೆಗಡೆ ಸಿಕ್ತು ಫೈನಲಿ ಟೆಂಪಲ್. ತಂದೆ ಅಬ್ಬಾ ನೋಡಿ ಇದೇ ದೇವಸ್ಥಾನ. 15ನೇ ಶತಮಾನದಲ್ಲಿ ಬಾಲಕರಾಗಿದ್ದಾಗ ಮಹದೇಶ್ವರರು ಇಲ್ಲಿ ಬಂದು ತಪಸ್ ಮಾಡ್ತಿದ್ರಂತೆ. ಮಹದೇಶ್ವರ ಬೆಟ್ಟಕ್ಕೆ ಟ್ರಾವೆಲಿಂಗ್ ಮತ್ತೆ ಮಾದಪ್ಪನ ದರ್ಶನದ ವಿಡಿಯೋ ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು. ಊಟ ಮುಗಿಸ್ಕೊಂಡು ಇವಾಗ ನಾವು ಕೋಡಗಲ್ಲು ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದವರು ಎಷ್ಟೋ ಜನಕ್ಕೆ ಈ ಜಾಗ ಗೊತ್ತಿರಲ್ಲ. ಕೋಡಗಲ್ಲು ಮಹದೇಶ್ವರ ಸ್ವಾಮಿ ಬೆಟ್ಟ. ನಾನು ಬೆಟ್ಟಕ್ಕೆ ಹೋಗ್ತಾ ನಿಮ್ಗೆ ವಿಶೇಷ ಕೂಡ ಹೇಳ್ತೀನಿ, ಅಲ್ಲಿ ಹೋಗಿನೇ ನಾನು ಅದರ ವಿಶೇಷ ಹೇಳ್ತೀನಿ ನಿಮ್ಗೆ. ಇದು ನಿಮ್ಗೆ ದೇವಸ್ಥಾನದ ಪಕ್ಕದಲ್ಲೇ ಸಾಲೂರು ಮಠದ ಆರ್ಚ್ ಇರುತ್ತೆ. ಸಾಲೂರು ಮಠ ಆರ್ಚ್ ಒಳಗಡೆ ಹೋದ್ರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಈಗ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿಂದ ತಿರ್ಗಾ ಒಂಚೂರು ಹತ್ಬೇಕಂತೆ, ಟ್ರೆಕ್ಕಿಂಗ್ ತರ ಇರುತ್ತೆ. ಅದು 1 ಕಿಲೋಮೀಟರ್ ಆಗುತ್ತೆ, 1.25 1 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಹಾಗೆ ಮುಂದೆ ನಡ್ಕೊಂಡ್ ಬಂದ್ರೆ ನಮ್ಗೆ ಇಲ್ಲಿ ಸಾಲೂರ್ ಮಠ ಸಿಗುತ್ತೆ ನೋಡಿ. ಸಾಲೂರ್ ಮಠದ ಪಕ್ಕದಲ್ಲೇನೆ ಆಪೋಸಿಟ್ ಇಲ್ಲಿ ಮರ ಇದೆಯಲ್ವಾ, ಸಾಲೂರ್ ಮಠ ಮರ. ಇಲ್ಲಿ ರೈಟ್ ಸೈಡ್ ಇಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ. ಕೋಡಗಲ್ಲು ಬೆಟ್ಟಕ್ಕೆ ಈ ರೋಡೇ ಹೋಗ್ಬೇಕು ನಾವು. ರೈಟ್ ಸೈಡು ರೋಡ್ ತುಂಬಾ ಚಿಕ್ಕದು, ಪರವಾಗಿಲ್ಲ ಹೋಗ್ಬೋದು, ಗಾಡಿ ಹೋಗುತ್ತೆ, ಕಾರ್ ಹೋಗುತ್ತಲ್ಲ. ಇಲ್ಲ ಅಲ್ಲಿಂದ ಬೆಟ್ಟ ಹತ್ಬೇಕಲ್ಲ. ಹಾ ಇಲ್ಲಿ ಹೋಗುತ್ತೆ. ಇಲ್ಲಿ ಗಂಟೆ ಎಷ್ಟು ದೂರ ಗಂಟ ಹೋಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ. ನೋಡಿ ಸ್ವಲ್ಪ ದೂರ ನಡ್ಕೊಂಡ್ ಬಂದ್ವಿ ಅಷ್ಟೇ. ಇಲ್ಲಿ ಗಂಟ ಅಷ್ಟೇ ಕಾರ್ ಬರೋದು. ಇಲ್ಲೂ ಡೌಟ್, ಫುಲ್ಲು ರೋಡ್ ಎಲ್ಲ ಫುಲ್ ಡಂಕಂಪಂಕ ಐತೆ. ಆದಷ್ಟು ಅಲ್ಲಿ ನಾನು ನಿಮ್ಗೆ ಬೋರ್ಡ್ ತೋರ್ಸದ್ನಲ್ಲ, ಅಲ್ಲಿನೇ ನೀವು ಕಾರ್ ಪಾರ್ಕಿಂಗ್ ಮಾಡಿ ಮುಂದೆಗಡೆ ನಡ್ಕೊಂಡ್ ಬನ್ನಿ. ಇನ್ನ ಚೂರು ಹೋಗ್ತಾ ಇದೀವಿ. ಇಲ್ಲಿ ದಾರಿ ಕೇಳ್ತಾ ಇದಾರೆ, ದಾರಿ ಕೇಳ್ತಾ ಇದಾರೆ. ಹಿಂಗೆ ಕರೆಂಟ್ ಕಂಬ ಕಾಣ್ತಾ ಇಲ್ಲ ಅಲ್ಲಿ ಪಕ್ಕದಲ್ಲಿ ನೋಡಿ, ಈ ಕಡೆ ಮರ. ಹಾ ಮೇಲ್ಗಡೆ ಬಂಡೆ ಇಲ್ಲ ನೋಡಿ, ಈ ಕಡೆ ಸೈಡ್ ಬಂಡೆ. ಅದೇ ಕೊಡೋದಲ್ಲ. ಇಲ್ಲಿ ಇದಾ ಹಿಂಗ್ ಸ್ಟ್ರೈಟಾ? ಹೋಗಿ ಜಮೀನ್ ಮೇಲೆ ಏರಿ ಹಂಗ ಹೋಗ್ಬೇಕು ಹಂಗೆ. ಓಕೆ. ಅರ್ಧ ಕಿಲೋಮೀಟರ್ ಇಲ್ಲ, 1.5 ಕಿಲೋಮೀಟರ್ ಐತೆ. ಇನ್ನೂ 1.5 ಕಿಲೋಮೀಟರ್ ಆಗುತ್ತಾ? ಇನ್ನು 1.5 ಕಿಲೋಮೀಟರ್ ಆಗುತ್ತಂತೆ. ಅಲ್ಲಿಂದ ಇಲ್ಲಿ 1 ಕಿಲೋಮೀಟರ್ ಬಂದಿದೀವಿ. ಇನ್ನು 1.5 ಕಿಲೋಮೀಟರ್, 2.5-3 ಕಿಲೋಮೀಟರ್ ಅನ್ಕೊಳ್ಳಿ. ಏನಾದ್ರು ಗಾಡಿಲಿ ಬರ್ತೀರಾ ಅಂದ್ರೆ ಇಲ್ಲಿ ಗಂಟ ಬಂದು ಗಾಡಿ ನಿಲ್ಸ್ಬೋದು. ಇಲ್ಲಿಂದ ಹೋಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಾವು ಅಲ್ಲಿಂದಾನು ನಡ್ಕೊಂಡೆ ಬಂದಿದ್ವಿ, ಇಲ್ಲಿಂದಾನು ನಡ್ಕೊಂಡು ಹೋಗ್ತಾ ಇದೀವಿ. ಕೋಡಗಲ್ಲು ಬೆಟ್ಟ ಏನಪ್ಪಾ ವಿಶೇಷ ಅಂತ ಹೇಳ್ತಿದ್ದೀರಾ? ಬನ್ನಿ ತೋರಿಸ್ತೀನಿ ಎಷ್ಟು ಸಖತ್ತಾಗಿದೆ ಅಂತ. ಸ್ಟ್ರೈಟಾ? ಹಾ, ತುಂಬಾ ಚಿಕ್ಕ ಚಿಕ್ಕ ದಾರಿಗಳಿದಾವೆ. ಮುಂದೆ ಬರ್ತಾ ಒಂಥರ ಟ್ರೆಕ್ಕಿಂಗ್ ತರನೇ ಅನ್ಸುತ್ತೆ. ನೋಡಿ ಹೆಂಗಿದೆ ರೋಡ್ಗಳೆಲ್ಲ. ಬರ್ತಾ ತುಂಬಾ ಚಿಕ್ಕ ಚಿಕ್ಕ ರೋಡ್ಗಳಿದಾವೆ. ಅಕ್ಕಪಕ್ಕ ಮನೆಗಳು, ರೋಡ್ಗಳು ಆಗುತ್ತೆ. ದೇವಸ್ಥಾನದಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. 3 ಹಾಗೆ ಆಗುತ್ತೆ. ಆಲ್ರೆಡಿ ನಾವು 1-2 ನಡ್ಕೊಂಡು ಬಂದಿದೀವಿ. ಇನ್ನೂ 1 ಕಿಲೋಮೀಟರ್ ನಡಿಬೇಕು. ಅಲ್ಲಿ ಎಲ್ಲ ನಡ್ಕೊಂಡು ಹೋಗಿ ಬರ್ತಾ ಇದಾರೆ ಕೋಡಗಲ್ಗೆ. ಕಡ್ಡಿ ಹಿಡ್ಕೊಂಡು ನಡ್ಕೊಂಡು ಹೋಗಿ ಬರ್ತಾ ಇದಾರೆ. ಹೋಗಿದ್ರಾ ಕೋಡಗಲ್ಗೆ? ಆಯ್ತಾ? ಎಷ್ಟು ದೂರ ಇದೆ ಇನ್ನು? 2 ಕಿಲೋಮೀಟರ್ ಇದೆಯಾ? ಎಲ್ಲಿಂದ ಬಂದಿರ ನೀವು? ಹಾ ಸರಿ ಆಂಟಿ, ಓಕೆ, ಥ್ಯಾಂಕ್ ಯು. ಚಂದನ್ ಕೆ ಶೆಟ್ಟಿ ಅಂತ. ನೋಡಿ ರೂಟ್ ಹೆಂಗಿದೆ. ಇನ್ನು 2 ಕಿಲೋಮೀಟರ್ ಇದೆ. ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಆಂಟಿ ಟ್ವಿಸ್ಟ್. ಇನ್ನು 2 ಕಿಲೋಮೀಟರ್ ಇದೆಯಂತೆ. ಇದೇ ಬೆಟ್ಟ. ಈಗ ಬೆಟ್ಟ ಹತ್ತುತ್ತಾ ಇದೀವಿ ನಾವು. ನೋಡಿ ಮಾಮ, ಎಲ್ಲಾರು ನಡ್ಕೊಂಡ್ ಹೋಗಿ ಬರ್ತಾವ್ರೆ, ವಾಪಸ್ಸು ರಿಟರ್ನ್ ಬರ್ತಾವ್ರೆ.
ಹೋಗಿ ಅಲ್ಲೊಂದ್ ಸ್ವಲ್ಪ ಹೊತ್ತು ಇದ್ರೆ ಆಮೇಲೆ ಬರ್ಬೇಕಾದ್ರೇನೆ ಇರೋದು. ಹೋಗ್ಬೇಕಾದ್ರೆ ಜೋಶಲ್ಲಿ ಹೋಗ್ಬಿಡ್ತೀವಿ. ಅಲ್ಲಿ ಹೋಗ್ಬೇಕಲ್ವಾ ತುದಿ ಕಾಣಿಸ್ತಾ ಇದೆ ನೋಡಿ, 2 ಬೆಟ್ಟ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಹಾ ಅಲ್ಲಿ ಮೇಲೆ ಅಲ್ಲಿ ಟಾಪ್ ಅಲ್ಲಿಗೆ ಹತ್ಬೇಕು. ಇಲ್ಲಿಂದ ಆ ಬೆಟ್ಟದ ತುದಿಗೆ ಹೋಗ್ಬೇಕು. ಚಿಕ್ಕ ದಾರಿ. ನಿಮ್ಗೆ ರೂಟ್ ಗೊತ್ತಾಗಲ್ಲ, ಹೆವಿ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ ಅಕ್ಕಪಕ್ಕ ಮನೆಯವರು ಜನರು ಇರ್ತಾರೆ, ಅವ್ರನ್ನ ಕೇಳ್ಕೊಂಡ್ ಬನ್ನಿ. ಹಾಗೆ ನಿಮ್ಗೆ ಬರ್ತಾ ಇವ್ರು ಯೂಸ್ಫುಲ್ ಆಗ್ಲಿ ಅಂತ ಇಲ್ಲಿ ನೋಡಿ ಬೋರ್ಡ್ಗಳು ಹಾಕಿದ್ದಾರೆ. ಹಿಂಗೆ ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ ಬೋರ್ಡ್ ಎಷ್ಟು ನೀಟಾಗಿ ಹಾಕಿದ್ದಾರೆ. ಕೊಡಗಲ್ ಬೆಟ್ಟಕ್ಕೆ ದಾರಿ ಈ ಕಡೆ. ಇನ್ನೂ ಸಣ್ಣ ದಾರಿ ಗುರು, ಇದಂತೂ ಇನ್ನೂ ಸಣ್ಣ ದಾರಿ. ಮೊದ್ಲೇ ಸಣ್ಣ ದಾರಿಲಿ ಬಂದಿದೀವಿ. ಈ ಕಡೆ ಇನ್ನೂ ಸಣ್ಣ ದಾರಿ. ಕೊಡಗಲ್ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಈ ಸಣ್ಣ ದಾರಿ ಮೂಲಕನೇ ಹೋಗ್ಬೇಕು. ಫ್ರೆಂಡ್ಸ್ ಜೊತೆ ಎಲ್ಲ ಬಂದ್ರೆ ಕೊಡಗಲ್ ಬೆಟ್ಟಕ್ಕೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಅಡ್ವೆಂಚರಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಹದೇಶ್ವರ ಬೆಟ್ಟಕ್ಕೆ ಬಂದವರು ಯಾರು ಕೂಡ ಮಿಸ್ ಮಾಡಬೇಡಿ ಹೋಗೋದು. ಓಕೆನಾ? ಏನಾಗಲ್ಲ, ಆರಾಮಾಗಿ ಹೋಗ್ಬೋದು. 4 ಗಂಟೆ ಒಳಗಡೆ ಬನ್ನಿ, 4 ಗಂಟೆ ಒಳಗಡೆ ಬನ್ನಿ, ಅದು ಕರೆಕ್ಟ್. 4 ಗಂಟೆ ಒಳಗಡೆ ಬನ್ನಿ, ಸಾಯಂಕಾಲ ಎಲ್ಲ ಬರಕ್ ಹೋಗ್ಬಿಡಿ. ಯಾಕಂದ್ರೆ ಕಾಡಲ್ವಾ, ಅದಕ್ಕೋಸ್ಕರ 4 ಗಂಟೆ ಒಳಗಡೆ ಬನ್ನಿ. ಅಲ್ಲಿ ಗಂಟ ಮನೆಗಳಿತ್ತು, ಇಲ್ಲೆಲ್ಲ ಮನೆಗಳಿಲ್ಲ, ಬೆಟ್ಟನೇ ಇಲ್ಲೆಲ್ಲ. ರೂಟ್ಗಳು ನೋಡ್ರಿ ಹೆಂಗಿದೆ, ಚಿಕ್ಕ ರೂಟ್ ಇದೆ. ಕೊನೆಗೂ ಕುಡಿಯಕ್ ನೀರ್ ಇಟ್ಟಿದ್ದಾರೆ. ಇಷ್ಟೊಂದೆಲ್ಲ ಬೆಟ್ಟ ಹತ್ತಾದ್ಮೇಲೆ ಕೊನೆಗೂ ಕುಡಿಯಕ್ ನೀರ್ ಇಟ್ಟಿದ್ದಾರೆ. ಶಿವಗಂಗೆ ಎಲ್ಲ ಚಂದ. ಇದು ಟ್ರಕ್ಕಿಂಗ್ ಅಂದ್ರೆ ಇದು ಶಿವಗಂಗೆ ಎಲ್ಲ ಹತ್ತಾರೆ. ಇದತ್ಲೆ ಚಾಲೆಂಜ್ ಮಾಡ್ತೀನಿ. ಅತ್ಲೆ ಇಲ್ಲೇನ್ ರೆಡಿ ಮಾಡ್ತಾ ಇದೀರಾ ಮನೆ? ಹಾ, ಇಷ್ಟು ದೂರ ಬಂದಿದೀವಿ. ಹೋಣ ಬರ್ತಾ 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 ದಾರಿ ತುಂಬಾ ಅಂದ್ರೆ ತುಂಬಾ ಚಿಕ್ಕದಾಗ್ತೈತೆ. ಇಲ್ಲಿ ಹೇಳಿದ್ರು ಅವರು, ಇನ್ನ ಹತ್ತೋದು ಇನ್ನೊಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲಿಂದ ಇನ್ನ ತುಂಬಾ ಚಿಕ್ಕ ದಾರಿ ಆಗುತ್ತೆ ಅಂತ. ಮತ್ತೆ ಯಾರು ಇರಲ್ಲ, ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ಇರ್ಬೇಕು, ಪೂಜೆ ಮಾಡ್ಕೊಂಡು ಅಂತ ಹೇಳಿದ್ರು. ಇಷ್ಟು ದೂರ ಬಂದಿದೀವಿ, ತೋರಿಸ್ಲೇಬೇಕಲ್ಲ ಹೇಗಿದೆ ಅಂತ ನಿಮ್ಗೆ. ಹೋಗ್ತೀವಿ, ಹೋಗೋಣ. ಅಲ್ಲಿಂದ ನೋಡಿ ಹೆಂಗಿದೆ ದಾರಿಗಳು, ತುಂಬಾ. ಅಮ್ಮಮ್ಮ, ಇಲ್ಲಿ ಹಾಕಿದ್ದಾರೆ ಬೋರ್ಡು, ಕೊಡಗಲ್ ಬೆಟ್ಟಕ್ಕೆ ದಾರಿ. ಫುಲ್ ಅಪ್ಪು, ಇನ್ನ ಸಖತ್ತು. ಸ್ವಲ್ಪ ಚಿಕ್ಕ ದಾರಿ, ಬಂಡೆಗಳು ಸ್ವಲ್ಪ ಕಷ್ಟ. ಯಪ್ಪ ಹೆಂಗೈತೆ ನೋಡಿ ದಾರಿ. ಹಾ, ಇದಿಷ್ಟು ಹತ್ಕೊಂಡ್ ಬಂಡೆಗಳು ಹೆಂಗೈತೆ, ಈ ಜಾಗ ಹೆಂಗೈತೆ. ಕೊಡಗಲ್ ಬೆಟ್ಟ ಹತ್ತದಷ್ಟು ಈಸಿ ಅಲ್ವೇ ಅಲ್ಲ. ದೂರ ಬಂದ್ಮೇಲೆ ಇಲ್ಲಿ ನಮ್ಗೆ ಬಂಡೆ ಕೆಳಗಡೆ ತ್ರಿಶೂಲ ಸಿಕ್ಕಿದೆ. ಅಲ್ಲೊಂದು ಸಣ್ಣ ಮಾರ್ಗ ಇದೆ, ಇನ್ನೂ ಮುಂದೆ ಹೋಗ್ಬೇಕು. ಇಲ್ಲಿ ಫೈನಲಿ ಒಂಚೂರು ಮುಂದೆ ಬಂದ್ರೆ ಇಲ್ಲಿ ತ್ರಿಶೂಲ ಸಣ್ಣ ದಾರಿ ಇದೆಯಲ್ಲ, ಇಲ್ಲಿ ನೋಡಿ ಹಿಂದೆಗಡೆ ಸಿಕ್ತು. ಫೈನಲಿ ಟೆಂಪಲ್ ಸಿಕ್ತಾ, ಫುಲ್ ಖುಷಿ. ಹೆಂಗಿತ್ತು? ರೆಕಮೆಂಡ್ ಮಾಡ್ತೀರಾ ಯಾರಿಗಾನ ಹತ್ತಕ್ಕೆ? ದಯವಿಟ್ಟು ಯಾರಾದ್ರೂ ಆಗತ್ತೆ ಅನ್ನೋದ್ರೆ ಬನ್ನಿ, ಇಲ್ಲ ಅಂದ್ರೆ ದಯವಿಟ್ಟು ಮೇಲೆ ಹೋಗೋಣ ಬನ್ನಿ. ಈಗ ಓಕೆ, ಕೋಡುಗಲ್ ಬೆಟ್ಟದ ಮಲೆಮಹದೇಶ್ವರನ ದರ್ಶನ ಮಾಡೋದಕ್ಕೆ ಹತ್ಕೊಂಡ್ ಬಂದ್ವಿ. ಉಫ್, ಕೋಡುಗಲ್ಲು ಶ್ರೀ ಮಲೆಮಹದೇಶ್ವರ ದೇವಸ್ಥಾನ. ತಂದೆ ಒಬ್ಬ ನೋಡಿ, ಇದೇ ದೇವಸ್ಥಾನ. ಬಂದ್ರ ಫೈನಲ್ ಆಗಲ್ಲ ಅನ್ಕೊಂಡು. ಸೂಪರ್. ಇಲ್ಲಿ ನಾವು ಶಿವಲಿಂಗ ನೋಡ್ಬೋದು. ಫಸ್ಟ್ ತಂದೆಯ ದರ್ಶನ ಮಾಡ್ಕೊಳ್ಳೋಣ.
ಯಾರು ಇರಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಪೂಜೆ ಮಾಡ್ಬಿಟ್ಟು ಬೆಳಗಿನ ಜಾವ ಪೂಜೆ ಮಾಡ್ಬಿಟ್ಟು ಹಾಗೆ ಬಾಗಿಲು ಹಾಕೊಂಡು ಹೋಗ್ತಾರೆ. ನಾವ್ ಇಲ್ಲಿ ಬಂದು ದರ್ಶನ ಮಾಡ್ಬೋದು. ದರ್ಶನ ಮಾಡಾದ್ಮೇಲೆ ನಾವ್ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ, ಇಲ್ಲಿ ಟೈಮಿಂಗ್ಸ್ ತೋರಿಸಿದಾರೆ. ಇಲ್ಲಿ ಬೆಳಗ್ಗೆ 7 ರಿಂದ 4 ಗಂಟೆ ಗಂಟ ಇಲ್ಲಿ ಓಪನ್ ಇರುತ್ತೆ. ನಾನು ಹೇಳಿದ್ನಲ್ಲ ನಿಮ್ಗೆ 4 ಗಂಟೆ ನಂತರ ಯಾರು ದೇವಸ್ಥಾನಕ್ಕೆ ಪ್ರವೇಶ ಮಾಡೋ ಹಾಗಿಲ್ಲ, ಇದ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ 15ನೇ ಶತಮಾನದಲ್ಲಿ ಬಾಲಕರಾಗಿದ್ದಾಗ ಮಹದೇಶ್ವರರು ಇಲ್ಲಿ ಬಂದು ತಪಸ್ ಮಾಡ್ತಿದ್ರಂತೆ. ಮತ್ತೆ ಅಲ್ಲಿ ನಾವು ನೋಡ್ತಿದೀವಲ್ಲ ಕಲ್ಲುಗಳನ್ನ, ಅದನ್ನೆಲ್ಲ ಅವರೇ ಕಟ್ಟಿರೋದಂತೆ. ಆ ಕಲ್ಗಳೇನಾದ್ರೂ ಬಿದ್ರೆ ಭೂಮಿ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವ್ರು ಬಂದಿಲ್ಲಿ ತಪಸ್ ಮಾಡ್ತಿದ್ದಂತ ಜಾಗ. ಯಾರೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಬರ್ತೀರಾ, ನಿಮ್ ಕೈಲಿ ಅಡ್ವೆಂಚರಸ್ ಆಗಿ ಮಾಡ್ಬೇಕು ಮತ್ತೆ ಆಗುತ್ತೆ ಅಂದ್ರೆ ಮಾತ್ರ ಇದನ್ನ ಪ್ಲಾನ್ ಮಾಡ್ಕೊಂಡು ಕೊಡಗಲ್ ಬೆಟ್ಟನ ಹತ್ತಿ ನೀವು ಬಂದು ತಂದೆಯ ದರ್ಶನ ಮಾಡ್ಬೋದು. ನಾವು ಕೂಡ ದರ್ಶನ ಮಾಡಿದ್ವಿ. ಆಗಲ್ಲ ಅನ್ಕೊಂಡೆ ನಾವು ಕೂಡ ಬಂದ್ವಿ. ಅಷ್ಟು ಈಸಿ ಇರ್ಲಿಲ್ಲ, ಒಟ್ನಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಒಂದೇ ರೋಡ್ಗಳು ಬರ್ತಾ ಚಿಕ್ಕದಾಗ್ತಿತ್ತು. ಅದಾದ್ಮೇಲೆ ಬಂಡೆಗಳಿತ್ತು, ಬಂಡೆ ಮೇಲೆ ಹತ್ಬೇಕಿತ್ತು. ಫೈನಲಿ ದೇವಸ್ಥಾನ ಸಿಕ್ಕಿದ ತಕ್ಷಣ ಅದು ಸುಸ್ತು ಅದು ಇದು ಎಲ್ಲ ಹೊಂಟೋಯ್ತು. ತಂದೆ ದರ್ಶನ ಮಾಡಿದ ತಕ್ಷಣ ಈಗ ತಿರ್ಗಾ ಇಳ್ಕೊಂಡೋಗಿ ನಾವು ಬಸ್ ಸ್ಟಾಪ್ಗೆ ಹೋಗ್ತೀವಿ. ಬಸ್ ಸ್ಟಾಪ್ ಅಲ್ಲಿ ಬಸ್ ಸಿಗುತ್ತಾ ಇಲ್ವಾ ಅಂತ ಹೇಳ್ತೀನಿ. ಇವಾಗ ಟೈಮ್ ಬಂದ್ಬಿಟ್ಟು 3:30 ನಾವ್ ಇಳಿದು ಹೋಗೋ ಅಷ್ಟೊತ್ತಿಗೆ 4:15 ಆಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಬಂದು ಧ್ಯಾನ ಮಾಡ್ತಿದ್ದ ಜಾಗ ನೋಡಿ ತುಂಬಾ ಖುಷಿ ಆಯ್ತು. ಯಾರೆಲ್ಲ MMLs ಬರ್ತೀರಾ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ. ಕೊಡಗಲ್ ಬೆಟ್ಟ ಹತ್ತಿ ಫ್ರೆಂಡ್ಸ್ ಜೊತೆ ಬಂದು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವಾಗ ತಿರ್ಗಾ ಹೇಳಿತೀವಿ. ಫೈನಲಿ ನಾವು ಬಸ್ ಸ್ಟಾಪ್ ಬಂದ್ವಿ, ಮಲೆ ಮಹದೇಶ್ವರ ಬಸ್ ಸ್ಟಾಪ್ ಬಂದ್ವಿ. 3 ಅವರ್ ಆಯ್ತು ಟ್ರಕ್ಕಿಂಗ್. ಅಲ್ಲಿ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಒಟ್ನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಮಾದಪ್ಪನೇ ನಮ್ನ ಕರ್ಸ್ಕೊಂಡಂಗಿತ್ತು. ಮತ್ತೆ ಇಲ್ಲಿ ನಮ್ಗೆ 8 ರಿಂದ 9 ಗಂಟೆ ಗಂಟ ಬಸ್ ಇರುತ್ತೆ. ಬೆಂಗಳೂರು, ಮೈಸೂರು, ಕೊಳ್ಳೇಗಾಲ, ಕನಕಪುರ ಎಲ್ಲಾ ರೀತಿಯ ಬಸ್ಗಳಿದಾವೆ. KSRTC ಬಸ್ಗಳಿದೆ. ಸೊ ಆರಾಮಾಗಿ ಮನೆಗ್ ತಲುಪೋದು. ನಾವು ಕೂಡ ಇದು ಹೋಯ್ತು, ಇದು ಮೈಸೂರು ಬಸ್ಸು, ಹಿಂದೆ ಇದೆ ನೋಡಿ ಬೆಂಗಳೂರು ಬಸ್ಸು. ಇದು ನಮ್ ಬಸ್ ಅಂದ್ರೆ ನಾವು ಹೋಗ್ತಿರೋ ಬಸ್ಸು. ಇವಾಗ ನಾವು ಬಸ್ ಹತ್ಕೊಂಡು ನಾವು ಬೆಂಗಳೂರಿಗೆ ತಲುಪ್ತೀವಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಅಂತೂ ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ನಿಮ್ಗೂ ಕೂಡ ಒಂದ್ ಒಳ್ಳೆ ದರ್ಶನ ಮಾಡಿಸಿದೀನಿ ಅಂತ ಅನ್ಕೊಂಡಿದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ಜೊತೆ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬೇಗ ನಮ್ ಬಸ್ನ ಕ್ಯಾಚ್ ಮಾಡ್ಕೋತೀನಿ. ಟಾಟಾ, ಬಾಯ್ ಬಾಯ್.